ಅಮ್ಮನ ಡೈರಿ 100 ಸಂಚಿಕೆಯನ್ನು ಪೂರ್ಣಗೊಳಿಸಿದೆ. ಪೇರೆಂಟಿಂಗ್ ಕಾನ್ಸೆಪ್ಟನ್ನು ಇಟ್ಕೊಂಡು ಆರಂಭಿಸಿದಂತಹ ಚಾನೆಲ್ ಇದು. ಶಿಶುವನ್ನು ನಿದ್ರೆ ಮಾಡಿಸೋದು ಹೇಗೆ, ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಓದಿಸೋದು ಹೇಗೆ, ಮಕ್ಕಳ ಜೊತೆಗೆ ಹೇಗೆ ಕೋಪವಿಲ್ಲದೆ ಅವರನ್ನು ಸಮಾಧಾನ ಮಾಡ್ಬೋದು, ಹೀಗೆ ಬೇರೆ ಬೇರೆ ಥರದ ಟಾಪಿಕ್ಗಳನ್ನು ಮಾಡ್ತಾ ಮಕ್ಕಳಿಗೋಸ್ಕರ ಕಥಾ ಸರಣಿಯನ್ನು ಆರಂಭಿಸಿದೆ. ಅದಾದಮೇಲೆ ಶುರು ಮಾಡಿದ್ದೆ ರಾಮಾಯಣ ಕಥನ ಸರಣಿ. ಇದಿಷ್ಟು ಕೂಡ ನನಗೆ ಅತ್ಯಂತ ಆತ್ಮತೃಪ್ತಿಯನ್ನು ಕೊಟ್ಟಂತಹ ಕೆಲಸ. 100 ಸಂಚಿಕೆಯನ್ನು ಮಾಡೋದು ಸುಲಭನಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಅದಕ್ಕೆ ಬದ್ಧತೆ ಬೇಕು, ಕನ್ಸಿಸ್ಟೆನ್ಸಿ ಬೇಕು, ತಾಳ್ಮೆ ಬೇಕು, ಅಧ್ಯಯನ ಬೇಕು, ಎಲ್ಲದೂ ಬೇಕು. ಇದಕ್ಕೆ ಕಾರಣ ನಾನು ಮಾತ್ರ ಅಲ್ಲ, ಜೊತೆಗೆ ಭಗವಂತನ ಕೃಪೆ ಇದ್ದಷ್ಟೇ ಇದಾಗುತ್ತೆ ಅನ್ನೋದನ್ನು ನಾನು ನಂಬುವಂಥವಳು. ದೊಡ್ಡ ವ್ಯೂವರ್ಶಿಪ್ ಅನ್ನೋದು ನನಗೇನೂ ಇಲ್ಲ, ಆದರೆ ಇರೋವಂತಹ ನೋಡುಗರು, ವಿಷಯಾಸಕ್ತಿ ಇರೋವಂತಹ ಸುಸಂಸ್ಕೃತ ನೋಡುಗರು ಅನ್ನೋವಂತಹ ಖುಷಿ ಇದೆ. ಇನ್ಮೇಲೆ ವ್ಯೂವರ್ಶಿಪ್ ಕೂಡ ಜಾಸ್ತಿ ಆಗೇ ಆಗುತ್ತೆ. ನಾನು ಈಗ ಮಾಡ್ತಾ ಇರುವಂಥದ್ದು ವಾಲ್ಮೀಕಿ ವಿರಚಿತ ಮೂಲ ರಾಮಾಯಣದ ಕಥೆಗಳನ್ನು ಹೇಳುವಂಥದ್ದು. ಇದು ಅಷ್ಟು ಸುಲಭಕ್ಕೆ ಎಲ್ಲೂ ಕೂಡ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಿಗಲ್ಲ. ನಾನು ಕೇವಲ ಕಥೆ ಮಾತ್ರ ಹೇಳಿ ಮುಗಿಸೋದಿಲ್ಲ, ಅದರಲ್ಲಿ ಇಂಚಿಂಚು ಡೀಟೇಲಿಂಗ್ಗಳನ್ನು ಕೂಡ ಕೊಡ್ತೇನೆ. ಅದೇ ಉದ್ದೇಶ. ಕೇವಲ ಕಥೆಯಾಗಿ ಒಂದು ಹೇಳ್ತಾ ಹೋಗೋದಾದರೆ ಬೇಕಷ್ಟು ಪುಸ್ತಕಗಳು ಸಿಗುತ್ತೆ, ನಾನು ಯಾಕೆ ಆ ಕೆಲಸ ಮಾಡಬೇಕು ಅಲ್ವೇ. ಇಲ್ಲಿ ಕಥೆಯ ಜೊತೆಗೆ ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು, ಆಮೇಲೆ ಒಳಗಡೆ ಇರುವ ಆ ಚಂದದ ವಿವರಗಳನ್ನು ಕೊಡಬೇಕು ಅನ್ನೋವಂಥದ್ದು ಉದ್ದೇಶ. 100 ಸಂಚಿಕೆಯ ಸಂದರ್ಭದಲ್ಲಿ ನೀವೆಲ್ಲ ಆಶೀರ್ವಾದ ಮಾಡ್ತೀರಾ, ಇನ್ನಷ್ಟು ನೋಡುಗರು ನನ್ನ ಚಾನಲಿಗೆ ಬರ್ತಾರೆ ಅನ್ನುವ ಆಶಯದ ಜೊತೆಗೆ ಜೈ ಶ್ರೀರಾಮ್.